ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬ್ರೇಕ್ಫಾಸ್ಟ್ಗೆ ಪೂರಿ ಮತ್ತು ಸಾಗು. ಅದರ ರೆಸಿಪಿ ನಾನು ಇನ್ನೂ ಶೇರ್ ಮಾಡೋಕ್ಕೆ ಹೋಗಿಲ್ಲ, ಯಾಕಂದರೆ ಲಾಸ್ಟ್ ಟೈಮ್ ಆಲ್ರೆಡಿ ನಾನು ಶೇರ್ ಮಾಡಿದ್ದೆ ಪೂರಿ ಮತ್ತು ಸಾಗು ರೆಸಿಪಿನ. ಅದಕ್ಕೆ ಇವತ್ತೇನು ಶೇರ್ ಮಾಡಿಲ್ಲ. ನಿಮಗೆ ಬೇಕು ಅಂತಂದರೆ ನನಗೆ ಕಾಮೆಂಟ್ ಮೂಲಕ ತಿಳಿಸಿ, ರೆಸಿಪಿನ ನಾನು ಶೇರ್ ಮಾಡ್ತೀನಿ ನೆಕ್ಸ್ಟ್ ಟೈಮ್ ಯಾವತ್ತಾದ್ರೂ. ಬೇಕು ಅಂದರೆ ನೀವು ನನ್ನ ಯೂಟ್ಯೂಬ್ ಚಾನಲಲ್ಲಿದೆ ರೆಸಿಪಿ, ನೀವು ಬೇಕಾದರೂ ಚೆಕ್ ಮಾಡ್ಬೋದು. ಪೂರಿ ರೆಸಿಪಿನೂ ಶೇರ್ ಮಾಡಿದ್ದೀನಿ, ಹಾಗೂ ಸಾಗು ರೆಸಿಪಿ ಕೂಡ ನಾನು ಶೇರ್ ಮಾಡಿದ್ದೀನಿ. ಕಂಪ್ಲೀಟ್ ಡೀಟೇಲ್ 2 ಸಲ ನಾನು ಶೇರ್ ಮಾಡಿದ್ದೀನಿ ಪೂರಿ ಮತ್ತು ಸಾಗು ರೆಸಿಪಿನ, ಡಿಫ್ರೆಂಟಾಗಿ ಸಾಗು ಹೇಗೆ ಮಾಡೋದು ಅಂತ. ನೆಕ್ಸ್ಟ್ ಇವಾಗ ಡ್ರೈ ಫ್ರೂಟ್ಸಲ್ಲಿ ಪೌಡರ್ ಮಾಡೋಣ ಅಂತ ಎಲ್ಲನೂ ಇವಾಗ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಅಗಸೆ ಬೀಜ ಮತ್ತು ಕುಂಬಳಕಾಯಿ ಬೀಜ, ಫ್ಲ್ಯಾಕ್ಸ್ ಸೀಡ್ಸ್, ನಿಮ್ಗೆ ಏನೇನು ಇಷ್ಟನೋ ಎಲ್ಲನೂ ಹಾಕ್ಕೋಬೋದು. ನಾನು ಅಗಸೆ ಬೀಜ ತೊಗೊಂಡಿದ್ದೀನಿ, ಬಾದಾಮಿ ತೊಗೊಂಡಿದ್ದೀನಿ, ಕುಂಬಳಕಾಯಿ ಬೀಜನೂ ತೊಗೊಂಡಿದ್ದೀನಿ, ಹಾಗೆ ಚಿಯಾ ಸೀಡ್ಸ್, ಇದಕ್ಕೆ ಕಾಮಕಸ್ತೂರಿ ಬೀಜ ಅಂತ ಹೇಳ್ತಾರೆ, ಮತ್ತು ಇದು ಮತ್ತು ಇನ್ನೊಂದು ಸೂರ್ಯಕಾಂತಿ ಬೀಜ, ಅದನ್ನು ಕೂಡ ತೊಗೊಂಡಿದ್ದೀನಿ. ನಿಮಗೆ ಏನೇನು ಇಷ್ಟ ಆಗುತ್ತೆ ಅದನ್ನೆಲ್ಲ ಬೀಜಗಳು ತೊಗೋಬೋದು ನೀವು. ಅದೇ ಬೇಕು ಇದೇ ಬೇಕು ಅಂತೇನಿಲ್ಲ. ಇದಕ್ಕೆ ನಿಮ್ಗೆ ಯಾವುದೇ ಡ್ರೈ ಫ್ರೂಟ್ಸ್ ಎಲ್ಲ ಇದ್ರೂ ನೀವು ಹಾಕ್ಕೋಬೋದು. ಇಲ್ಲಿ ನಾನು ಅಗಸೆ ಬೀಜ ತೊಗೊಂಡಿದ್ದೀನಿ, ಮತ್ತು ಕಾಮಕಸ್ತೂರಿ ಬೀಜ ಅಂದರೆ ಚಿಯಾ ಸೀಡ್ಸ್, ಮತ್ತು ಬಾದಾಮಿ, ಇದನ್ನೆಲ್ಲ ತೊಗೊಂಡಿದ್ದೀನಿ. ಮತ್ತು ಬೇಕು ಅಂದರೆ ನೀವು ಖರ್ಜೂರನೂ ಪೌಡ್ರ್ ಮಾಡಬೇಕಾ ಹಾಕ್ಕೋಬೋದು. ಇಲ್ಲಿ ಪೌಡ್ರ್ ಮಾಡೋಕ್ಕಾಗಲ್ಲ ಖರ್ಜೂರನ, ಅದಕ್ಕೆ ನಾನು ಹಾಕಿಲ್ಲ. ಮತ್ತು ಬಿಳಿ ಎಳ್ಳು ಕೂಡ ಹಾಕಿದ್ದೀನಿ. ಎಲ್ಲನೂ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ. ಡೀಪ್ ಫ್ರೈ ಮಾಡ್ಕೋಬಾರ್ದು, ಲೈಟಾಗಿ ಫ್ರೈ ಮಾಡ್ಕೋಬೇಕು ಅಷ್ಟೇ. ಫ್ರೈ ಏನಕ್ಕೆ ಮಾಡ್ಕೋಬೇಕು ಅಂತಂದರೆ ಪೌಡ್ರ್ ಮಾಡಬೇಕಾದ್ರೆ ಏನೂ ಕೆಡಬಾರ್ದು ಅಂತ ಅಷ್ಟೇ ಪೌಡ್ರ್ ಮಾಡ್ಕೊಳ್ಳೋದು, ಜಾಸ್ತಿ ಫ್ರೈ ಮಾಡಬಾರ್ದು. ಇಲ್ಲಿ ನಾನು ಬಿಳಿ ಎಳ್ಳು ಎಲ್ಲನೂ ಫ್ರೈ ಮಾಡಿದ್ದೀನಿ. ಬೇಕು ಅಂದರೆ ನೀವು ಕಪ್ಪು ಎಳ್ಳಾದರೂ ಬೇಕಾದರೂ ತೊಗೋಬೋದು. ಇಲ್ಲಿ ನಾನು ಬಿಳಿ ಎಳ್ಳನ್ನ ತೊಗೊಂಡಿದ್ದೀನಿ. ಎಲ್ಲ ಅರ್ಧ ಕೆ ಜಿ ತೊಗೊಂಡಿದ್ದೀನಿ ನಾನು. ಎಲ್ಲ ಅರ್ಧ ಕೆ ಜಿ ಅಂದರೆ ಎಲ್ಲನೂ ಸೇರಿ 2 ಕೆ ಜಿ ಅಷ್ಟು ಆಗ್ಬಿಡುತ್ತೆ. ಇಲ್ಲಿ ಸ್ವಲ್ಪ ಮಖಾನ ಕೂಡ ತೊಗೊಂಡಿದ್ದೆ ನಾನು, ಅದನ್ನು ಕೂಡ ಹುರಿದಿದ್ದೀನಿ. ಚೆನ್ನಾಗಿರುತ್ತೆ, ಮಖಾನ ಕೂಡ ಒಳ್ಳೆಯದೇ. ತುಂಬ ವಿಟಮಿನ್ B12 ಕಮ್ಮಿ ಇರೋರು, ಬಾಡಿಗೆ ಕಮ್ಮಿ ಇರೋರು ಈ ಪೌಡ್ರನ್ನ ನೀವು ಕುಡಿಬೋದು. ಹಾಲಲ್ಲಿ ಮಿಕ್ಸ್ ಮಾಡ್ಕೊಂಡು ಕುಡಿಬೋದು. ಇಲ್ಲಾಂದರೆ ನೀವು ಊಟದ ಜೊತೆ ತಿಂಡಿ ಜೊತೆ ಯಾರು ಪೌಡ್ರನ್ನ ಹಾಕ್ಕೊಂಡು ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಇಲ್ಲ ಲೆಮನ್ ಜ್ಯೂಸ್ ಜೊತೆನೂ ಹಾಕ್ಕೋಬೋದು. ನಾವು ಹಾಲಲ್ಲಿ ಹಾಕ್ಕೊಂಡು ಕುಡಿತೀವಿ, ಮಕ್ಳಿಗೂ ಕೊಡ್ಬೋದು, ದೊಡ್ಡವರು ಕೂಡ ಕುಡಿಬೋದು. ಮೂಳೆಗಳೆಲ್ಲ ಸ್ಟ್ರಾಂಗ್ ಆಗುತ್ತೆ. ಮತ್ತು ವಿಟಮಿನ್ B12 ಕಮ್ಮಿ ಇರುತ್ತಲ್ಲ ಅಂಥವ್ರು ಕೂಡ ತೊಗೋಬೋದು ಇದನ್ನು, ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಇವಾಗ ವಿಂಟರ್ ಅಲ್ವಾ, ಚಳಿಗಾಲ, ಆವಾಗ ಏನಾದರೂ ಗಂಟ್ಲು ಕಫ, ಕೆಮ್ಮು, ನೆಗಡಿ ಏನಾದರೂ ಆದರೆ ಈ ಪೌಡ್ರನ್ನ ರೆಡಿ ಮಾಡ್ತಾಯಿದ್ದೀನಿ ನಾನು. ಇದಕ್ಕೆ ಜೀರಿಗೆ, ಅಜ್ವಾಯಿನ್ ಹಾಕಿದ್ದೀನಿ, ಜೀರಿಗೆ ಹಾಕಿದ್ದೀನಿ, ಮತ್ತು ಸ್ವಲ್ಪ ಮೆಂತ್ಯ ಹಾಕಿದ್ದೀನಿ, ಮೆಣಸು ಕೂಡ ಹಾಕಿದ್ದೀನಿ, ಚಕ್ಕೆ, ಲವಂಗ ಹಾಕಿದ್ದೀನಿ. ಇದನ್ನು ನಾನು ಸ್ವಲ್ಪ ಹುರ್ಕೊಬೇಕು, ಮತ್ತು ಸ್ವಲ್ಪ ಸೋಂಪು ಹಾಕಿದ್ದೀನಿ. ಎಲ್ಲನೂ ಚೆನ್ನಾಗಿ ಹುರ್ಕೊಂಡು ಪೌಡ್ರ್ ಮಾಡ್ಕೊಳ್ಳೋದು ಅಷ್ಟೇ. ಕಷಾಯ ಮಾಡ್ಕೊಂಡು ಕುಡಿಬೋದು ನೆಗಡಿ, ಕೆಮ್ಮು ಏನಾದರೂ ಆದರೆ. ನೆಕ್ಸ್ಟ್ ಇವಾಗ ಗಿಣ್ಣು ರೆಸಿಪಿ ನಮ್ಮ ಅಕ್ಕ ಶೇರ್ ಮಾಡ್ತಾ ಇದ್ದಾಳೆ. ಈಸಿಯಾಗಿ ಮಾಡ್ಕೋಬೋದು, ಏನಿಲ್ಲ. ಸ್ವಲ್ಪ ಬೆಲ್ಲನ ಕರಗಿಸ್ಕೊಂಡು ಅದಕ್ಕೆ ಗಿಣ್ಣು ಹಾಲು ಇರುತ್ತಲ್ಲ, ಗಿಣ್ಣು ಹಾಲನ್ನ ಅದೇ ಪಾತ್ರೆಗೆ ಹಾಕಿ ಹಬೆನಲ್ಲಿ ಬೇಯಿಸ್ಕೊಳ್ಳೋದು. ಕುಕ್ಕರಲ್ಲಾದರೂ ಬೇಯಿಸ್ಕೋಬೋದು, ಇಲ್ಲಾಂದರೆ ಒಂದು ಪಾತ್ರೆಗೆ ನೀರು ಹಾಕಿ ಆ ಹಬೆನಲ್ಲಿ ಬೇಯಿಸ್ಕೊಂಡ್ರೆ ನೋಡಿ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕ್ಕೊಳ್ಳಿ, ಬೇಕು ಅಂದರೆ ಫ್ಲೇವರ್ಗೆ ಚೆನ್ನಾಗಿರುತ್ತೆ. ಈ ಥರ ನಿಮ್ಗೆ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಕಟ್ ಮಾಡ್ಕೋಬೋದು, ಈಸಿಯಾಗಿ ಮಾಡ್ಕೋಬೋದು. ಬೆಲ್ಲನ ಕರಗಿಸ್ಬಿಟ್ಟು ಮತ್ತು ಗಿಣ್ಣು ಹಾಲು ಇರುತ್ತಲ್ಲ ಅದನ್ನು ಚೆನ್ನಾಗಿ ಕಲಸಿ ಹಬೆನಲ್ಲಿ ಬೇಯಿಸ್ಕೊಳ್ಳೋದು ಅಷ್ಟೇ. ಹಾಗೆ ಮೊನ್ನೆ ಕ್ರಿಸ್ಮಸ್ ಇತ್ತಲ್ಲ, ಕುಣಿಗಲಲ್ಲಿ ಸೆಂಟ್ ರೀಟಾ ಸ್ಕೂಲ್ ಇದೆಯಲ್ಲ, ಅಲ್ಲಿ ಚರ್ಚ್ ಇದೆಯಲ್ಲ, ಅಲ್ಲೂ ಕೂಡ ಹೋಗಿದ್ವಿ. ಅದ್ರದ್ದೊಂದು ಕ್ಲಿಪ್ಪಿಂಗ್ ಹಾಕಿದ್ದೀನಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ.
ನೋಡು ಈ ಕಡೆ ನೋಡಪ್ಪ, ಇಲ್ಲಿ ಫೋಟೋ ಈ ಕಡೆ. ನಿಂತ್ಕೋ ಸರಿಯಾಗಿ.